ಒಬ್ಬ ಫುಲ್ಲು ಕುಡಿದು ಟೈಟ್ ಆಗಿದ್ದ, ರೋಡಲ್ಲಿ ನಿಂತ್ಕೊಂಡಿದ್ದ. ಅಣ್ಣ ಒಂದು ಫೋಟೋ ಅಂದ. ಅಣ್ಣ ವ್ಯಾಪಾರ ಭಾಳ ಐತಿ, ಹಿಂದಾಗಡೆ ಬಾ ಅಣ್ಣ, ನೀ ಬರ್ಲಿಕ್ರೆ ಮೊಬೈಲ್ ಹೊಡಿತಾನ ಮತ್ತು ಒಂದೊಂದು ಫೋಟೋ ಕೊಟ್ಟು ನನಗೆ ಹೋಗ ಅಂತ ಅಭಿಮಾನಿನೂ ಅದಾರ. ಅಂಬಕ್ಕ ನಮ್ಮ ಅಪ್ಪ ನಮ್ಮ ಹೆಸರು ಇಟ್ಟಿದ್ದಕ್ಕೂ ನಂದು ಜನ್ಮನ ಸಾರ್ಥಕ. ಬಸ್ನಾಗ ಹೋಗು ಅಂಬಕ್ಕ ಆರಾಮದಿವೆ, ಎಷ್ಟು ಚಂದ ಮಾತಾಡ್ತಾರೆ ಅಂಬಕ್ಕನ ಅಂತಾರೆ. ಬಸ್ಸಲ್ಲಿ ಆಟೋದಾಗಿರ್ಲಿ ಬಸ್ನಾಗಿರ್ಲಿ ಎಲ್ಲಿ ಬೇಕಾದಲ್ಲಿ ಅಂಬಕ್ಕ ಅಂತೀರ್ ಬಿಡ್ತಾರೆ. ಆತಾಳೆಪ್ಪ ನಮ್ಮ ಅಪ್ಪ ನಮ್ಮ ಹೆಸರು ಇಟ್ಟಿದ್ದಕ್ಕೂ ಜನ್ಮ ಸಾರ್ಥಕ. ಹೆಂಗ್ ಅನ್ಸುತ್ತೆ ನಿಮ್ಗೆ ಆ ಥರ ಎಲ್ಲ? ನೋಡ್ರಿ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಇದೇನಂತಿರಲ್ಲ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಯಾರು ಹೆಂಗೆ ತಿಳ್ಕೊಂಡಾರ ಗೊತ್ತಿಲ್ಲರಿ. ನಮಗಂತರೂ ಅದು ಅಷ್ಟು ನಮ್ಗೆ ಹಚ್ಚ ಉಳಿದು ಬಿಟ್ಟೈತಿ. ಯಾಕಂತ ಕೇಳ್ರಿ, ನಾನು ಅವಾಗ ನಮ್ಗೆ ಅವ್ರು ಮಾತಾಡಿಸ್ಲಿಲ್ಲ, ಇವ್ರು ಮಾತಾಡಿಸ್ಲಿಲ್ಲ, ದೊಡ್ಡಮ್ಮರ್ಕಿರಲಿಲ್ಲ, ನಮ್ಮ ತಂಗಿರಲಿಲ್ಲ, ನಿಮ್ಮ ದೊಡ್ಡಪ್ಪರಿರಲಿಲ್ಲ ಅಂತ ಇವ್ರಿಗೆ ಹೇಳ್ತಿದ್ದಿಲ್ಲ. ಈಗ ನನ್ನ ಕೆಲಸ ಆಗಿಂದ ಆರಾಮ್ ಮೊಬೈಲ್ ಹಿಡ್ಕೊಂಡು ಕುಂತಿನಿಲ್ಲ, ಅದು ನೋಡೋ ಟೈಮಾಗ ಗೊತ್ತಾಗಿ. ಈಗ ನಿಮ್ಮ ಜೊತೆ ಹೆಂಗೆ ಮಾತಾಡಕತ್ತೀನಿ ಎಲ್ಲ ಮನಸ್ಸು ಪಿಚ್ಚಿ ಟೈಮಾಗ ಗೊತ್ತಾಗ್ಬಿಡೋದಿಲ್ಲ. ಹೊರಗೆ ಹೋಗೋಷ್ಟರಲ್ಲಿ ಹೊತ್ತ ಮನೆಗಿರ್ತೈತಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು. ಅವಾಗ ಹಂಗಿದ್ದಿಲ್ಲ ಇಲ್ರಿ, ಯಾರು ಕರಿತಾರೋ ಇಲ್ಲೋ, ಇವ್ರು ಕರಿತಾರೋ ಇಲ್ಲೋ, ಇವ್ರು ಕರಿತಾರಿಲ್ಲೋ, ಬರೀ ಗೊಂದ್ಲಿತ್ತು. ಈಗ ಎಷ್ಟು ಮಂದಿ ಕರೆಯಕ್ಕೆ ಬರ್ತಾರ, ನಮ್ಗೆ ಹೋಗೋ ಮನ್ಸಾಗ ಹೋಗ್ಬಿಟ್ಟೈತಿ. ಯಾಕೆ ಮನ್ಸು ಹೋಗೈತೆ ಅಂದ್ರೆ, ಒಂದು ಮಕ್ಕಳನ್ನ ಮೆಟ್ಟಿ ಹಚ್ಬೇಕಾದ್ರೆ ನಾವು ಏನಾರ ಸಾಹಸ ಮಾಡಬೇಕು ಅಂಥದ್ರಾಗ ರಿಲೇಷನ್ ಮುಖ್ಯ ಇರ್ತೈತಿ. ನಾವು ಇವಂಗೆ ಹೆಣ್ಣು ಕೊಡು ಅಂತೇಳಿ 2-3 ಮನೆಗೆ ಹೋದ್ರೂ ನಮ್ಮ ಮನೆಯವ್ರನ್ನ ಹೆಣ್ಣು ಸಿಗ್ಲಾರ್ದಂಗೆ ಮಾಡಿ